ಹಲೋ ನಮಸ್ಕಾರ ಕರುನಾಡಿನ ಜನಗಳೇ, ನೀವು ನೋಡ್ತಾ ಇರೋ ಈ ಒಂದು ಸುಂದರ ಪ್ರದೇಶ ಇದುವೇ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ ಸರಿಸುಮಾರು 1 ಮಿಲಿಯನ್ ಅಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಪ್ರತಿಷ್ಠಿತ ವಿಶ್ವದ ಅತ್ಯುತ್ತಮ ನಗರಗಳಲ್ಲಿ ಕೂಡ ಒಂದು, ಅತ್ಯಂತ ಶ್ರೀಮಂತರು ಇರುವಂತಹ ವಾಸಿಸುವಂತಹ ಸ್ಥಳಗಳು ಕೂಡ ಒಂದು. ಅದರ ಬಗ್ಗೆ ತಿಳಿಯೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ. ಈ ಸುಂದರವಾದ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಅನಿಸ್ಬೋದು ಯಾಕೆ ಈ ದೇಶ ಇಷ್ಟು ಕ್ಲೀನಾಗಿ ಸೂಪರ್ ಆಗಿದೆ ಅಂತ. ಇದಕ್ಕೆ ಕಾರಣ ಸ್ನೇಹಿತರೆ, ಅವರ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಸ್ಟಾಕನ್ನು ಕೊಟ್ಟಿರ್ತಕ್ಕಂಥ ಒಂದು ಕಂಪನಿ. ಈ ಕಂಪನಿಯವರೇ ನಮ್ಮ ಭಾರತಕ್ಕೆ ಬಂದು ಮಸಾಲ ಪದಾರ್ಥಗಳ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದರು. ಆ ಮಸಾಲ ಪದಾರ್ಥ ವ್ಯಾಪಾರವನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಇವರು ಇಂಡೋನೇಷ್ಯಾ, ಶ್ರೀಲಂಕಾ ಹಾಗೂ ಇಂಡಿಯಾದ ಜೊತೆ ಅಪಾರವಾದ ಸಂಬಂಧನ ಇಟ್ಕೊಂಡಿದ್ರು. ಇಂಡಿಯಾದಿಂದ ಟೆಕ್ಸ್ಟೈಲನ್ನು ಇಂಡೋನೇಷ್ಯಾಗೆ ಕೊಡ್ತಾ ಇದ್ರು. ಹಾಗೆ ಇಂಡೋನೇಷ್ಯಾದಿಂದ ಸ್ಪೈಸಸ್ಗಳನ್ನು ಭಾರತಕ್ಕೂ, ಹಾಗೆ ಭಾರತದ ಮೂಲಕ ಇದನ್ನು ಸೀದಾ ನೆದರ್ಲ್ಯಾಂಡ್ಸ್ ಅಥವಾ ಆಗಿನ ಹಾಲೆಂಡ್ಗೆ ತಗೊಂಡೋಗಿ ಕೊಡ್ತಾ ಇದ್ರು. ಅದನ್ನು ತಗೊಂಡೋದ ನಂತರ ವಿಪರೀತವಾದ ವೆಚ್ಚದಲ್ಲಿ ಅದನ್ನು ಅವರು ಸೇಲ್ ಮಾಡ್ತಾ ಇದ್ರು. ಆ ಸೇಲಿಂದಾಗೇ ಅವರು ಇದ್ದಂತಹ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿಕೊಂಡ್ರು. ಆ ಶ್ರೀಮಂತಿಕೆಯ ಫಲವಾಗಿ ಅವರು ಅಲ್ಲಿನ ಕೆನಾಲ್ಗಳನ್ನು ಸ್ಟಾರ್ಟ್ ಮಾಡಿದ್ರು, ರಾಜಕಾಲುವೆಗಳನ್ನು ಸ್ಟಾರ್ಟ್ ಮಾಡಿದ್ರು. ಹೀಗೆ ನನಗೆ ತಿಳಿದಂತೆ 5,000ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಅಲ್ಲಿದೆ. ಇವಾಗ ನೋಡ್ತಿರುವ ನೀವು ಕಾಲುವೆ ಪಕ್ಕದಲ್ಲಿರುವ ಮನೆಗಳೇನಿದೆ, ಅಲ್ಲಿ ಇದು ಶ್ರೀಮಂತಿಕೆಯನ್ನು ತೋರ್ಪಡಿಸುವಂಥ ಕೇಂದ್ರವಾಗಿತ್ತು. ಇವಾಗ ರೋಲೆಕ್ಸ್ ವಾಚ್ಗಳು ಹೇಗಿದ್ದು, ಆಗಿನ ಕಾಲದಲ್ಲಿ ಅವರ ಶ್ರೀಮಂತಿಕೆ ಅಥವಾ ಅವರ ಐಡೆಂಟಿಟಿಯನ್ನು ತೋರಿಸ್ಬೇಕಿದ್ರೆ ಅವರು ಇದೇ ರೀತಿಯ ಮನೆಗಳನ್ನು ಕಟ್ಟಬೇಕಿತ್ತು. ಸ್ನೇಹಿತರೆ, ನೀವು ನೋಡ್ತಿರುವ ಈ ಮನೆಗಳಿಗೆ ಅದೆಷ್ಟು ಟ್ಯಾಕ್ಸ್ ಇದೆ ಅಂದರೆ, ಆ ಮನೆಗಳಿಗಿರುವಂಥ ಕಿಟಕಿಗಳೆಷ್ಟು, ಆ ಮನೆಗೆ ಇರುವಂತಹ ಉದ್ದ ಎಷ್ಟು, ಆ ಮನೆಯಲ್ಲಿರುವಂತಹ ದ್ವಾರ ಬಾಗಿಲು ಎಷ್ಟು, ಅದರ ಮೂಲಕವಾಗಿ ಅಲ್ಲಿ ಟ್ಯಾಕ್ಸ್ಗಳನ್ನು ಹಾಕ್ತಿದ್ರು. ಹಾಗೆ ಇಲ್ಲಿನ ಜನ ಅತ್ಯಂತ ರೀತಿಯಲ್ಲಿ ಅತ್ಯಂತ ಶೋಕಿಯಿಂದ ಮನೆಗಳನ್ನು ಕಟ್ಟಿಕೊಂಡು ಅವರ ಟ್ಯಾಕ್ಸ್ ಕಟ್ಟುವಂಥ ಪರಿಯನ್ನು ತೋರಿಸ್ತಿದ್ರು. ಅದೇ ಅವರ ಶ್ರೀಮಂತಿಕೆಯ ಒಂದು ಏನಂತೀರ ಐಡೆಂಟಿಟಿ ಕೂಡ ಆಗಿತ್ತು. ಅದೇ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಅತ್ಯಂತ ಸುಂದರವಾದ ಮನೆಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಮನೆಗಳನ್ನು ಇವಾಗ ನೀವು ಖರೀದಿ ಮಾಡಬೇಕಂದ್ರೆ ಮಿನಿಮಮ್ 50 ಮಿಲಿಯನ್ ಅನ್ನಷ್ಟು ದುಡ್ಡುಗಳು ಬೇಕಾಗುತ್ತೆ, $1 ಮಿಲಿಯನ್ ದುಡ್ಡು ಬೇಕಾಗುತ್ತೆ. ಹಾಗೆ ಆ ಮನೆಗಳು ಎಷ್ಟು ಚಂದವಾಗಿದೆಯೋ, ಆದರೆ ಆ ಮನೆಗಳಿಗೆ ಪಾರ್ಕಿಂಗ್ಗಳು ಕೂಡ ಸಿಗಲ್ಲ. ನೀವು ಪಾರ್ಕಿಂಗನ್ನು ಇನ್ನೊಂದು ಬೇರೆ ಗಳಲ್ಲಿ ಹೋಗಿ ಕೂಡ ಮಾಡಬೇಕು. ಅತ್ಯಂತ ಸುಂದರ ಶ್ರೀಮಂತಿಕೆ ಅಂತ ಇರುವಂಥ ಈ ಪ್ರದೇಶವನ್ನು ನೀವು ಯಾವಾಗಲೂ ನೋಡಬೇಕಾಗಿದ್ದರೆ ಆಮ್ಸ್ಟರ್ಡ್ಯಾಮ್ನ ಶಿಪೋಲ್ ಏರ್ಪೋರ್ಟ್ಗೆ ಬನ್ನಿ. ಅಲ್ಲಿಂದ ಕೇವಲ ಒಂದು 40-50 ನಿಮಿಷಗಳಲ್ಲಿ ನೀವು ಈ ಪ್ಲೇಸ್ಗೆ ಬರ್ಬೋದು. ಇದೇ ಕೇವಲ ಕೆರೆಗಳಲ್ಲ ವೀಕ್ಷಕರೇ, ಇದೇ ರೀತಿಯಲ್ಲಿ ಹಲವು
ಸೂಪರ್ ಆಗಿರುವಂತಹ ಕ್ಲೀನೆಸ್ಟ್ ಸಿಟಿಗಳಲ್ಲಿ ಒಂದಾಗಿರುವಂತಹ ಆಮ್ಸ್ಟರ್ಡಾಮನ್ನು ನೀವು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅತ್ಯಂತ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ನಾನು ನಿರ್ಗಮಿಸ್ತಿದ್ದೀನಿ. ಟೇಕ್ ಕೇರ್, ಬಾಯ್.